ಹಲೋ. ಹಲೋ. ಹಲೋ ಸರ್, ನಮಸ್ತೆ. ಹೇಳಿ. ಸರ್, ನಾನು ಗೌರವ್ ಮಾತಾಡ್ತೀನಿ, ದೀಕ್ಷಾ ವೇದಾಂತ ಕಾಲೇಜಿಂದ. ಹೇಳಿ. ಇದು ಕವನ BN ಅವ್ರ ಪೇರೆಂಟ್ಸ್ ಮಾತಾಡ್ತಾ ಇರೋದು? ಹೌದು. ಸೊ ಇವಾಗ 10th ಎಕ್ಸಾಮ್ ಮುಗಿಸಿದಾರಲ್ಲ ಸರ್ ಅವರು? ಆಗಿದೆ. ಸೊ ಈ ಕಾಲ್ ಬಂದು ಅವ್ರ ಎಜುಕೇಶನ್ ಬಗ್ಗೆ ಇದೆ, ಒಂದು 2 ನಿಮಿಷ ಮಾತಾಡ್ಸ್ಬೋದಾ ಸರ್ ನಿಮ್ಮ ಹತ್ರ? ಯಾವ ಕಾಲೇಜ್ ನಿಮ್ಮದು? ದೀಕ್ಷಾ ವೇದಾಂತ ಸರ್. ಎಲ್ಲಿ ಬರುತ್ತದು? ಸೊ ಬನ್ನೂರು ರೋಡಲ್ಲಿ ನೌಕೀಸ್ ಎಜುಕೇಶನ್ ಸೆಂಟರ್ ಗೊತ್ತಾ ಸರ್ ನಿಮಗೆ? ಹಾಂ ಹಾಂ. ಸೊ ಸೇಮ್ ಅದೇ ಕ್ಯಾಂಪಸ್. ನಾವು ಅದ್ರ ಜೊತೆ ಟೈ ಅಪ್ ಆಗಿದ್ದೀವಿ. ಸೊ ನಾವು ಬಂದು ಒಂದು 25 years ಇಂದ ಎಜುಕೇಶನ್ ಸೆಕ್ಟರ್ ಇದ್ದೀವಿ. PUC ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಪ್ರೊವೈಡ್ ಮಾಡ್ತೀವಿ ಸರ್. ಸೊ ಬ್ಯಾಂಗ್ಳೂರಲ್ಲಿ ನಮ್ದು ನಿಯರ್ಲಿ 20 ಕ್ಯಾಂಪಸಸ್ ಇದೆ. ಸೊ ಏನು ಮೈಸೂರು ಸದ್ಯಕ್ಕೆ ಇವಾಗ 1 ಕ್ಯಾಂಪಸ್ ಇದೆ ಸರ್ ನಮ್ದು. ಓಕೆ. ಸೊ ಇವಾಗ ಅವ್ರು 10th ಆದ್ಮೇಲೆ ಏನು ಮಾಡ್ಬೇಕಂತ ಡಿಸೈಡ್ ಮಾಡಿದ್ದೀರಾ ಸರ್? ಈಗ ತಮಗೆ ಫೋನ್ ನಂಬರ್ ಹೆಂಗೆ ಸಿಕ್ತು? ವಾಟ್ ಸರ್? ತಮಗೆ ಫೋನ್ ನಂಬರ್ ಹೆಂಗೆ ಸಿಕ್ತು ನಮ್ಮದು ಅಂತ? ಸರ್, ಇದು ಸ್ಕೂಲೆಲ್ಲ ಈವೆಂಟ್ಸ್ ಎಲ್ಲ ಕಂಡಕ್ಟ್ ಆಗ್ತಾ ಇರ್ತದೆ. ಹಾಂ. ಸೊ ಅಲ್ಲಿಂದ ಏನಾದರೂ ಟೆಸ್ಟ್ ಏನಾದರೂ ಏನಾದರೂ ಬರ್ದಿರ್ತಾರಲ್ಲ, ಸೊ ಅಲ್ಲಿಂದ ನಮಗೆ ಇದು ಡೇಟಾ ಸಿಕ್ಕತ್ತೆ ಸರ್. ಹಾಂ, ಓಕೆ ಓಕೆ. ಲೈಕ್ ಸ್ಟೂಡೆಂಟ್ಸ್. ಸೊ ಈ ಕಾಲ್ ಮಾಡಿದ ಉದ್ದೇಶ ಏನು ಸರ್, ನಮ್ಮ ದೀಕ್ಷಾ ಕ್ಯಾಂಪಸಲ್ಲಿ ಇವಾಗ ಸ್ಟೂಡೆಂಟ್ಸ್ಗೆ ಒಂದು ಕರಿಯರ್ ಕೌನ್ಸಿಲಿಂಗ್ ಪ್ರೊವೈಡ್ ಮಾಡ್ತಾ ಇದೀವಿ, ಫ್ರೀ ಕರಿಯರ್ ಕೌನ್ಸಿಲಿಂಗ್. ಸೊ ನಮ್ಮ ಕೌನ್ಸಿಲರ್ಸ್ ಎಲ್ಲ ಸ್ಟೂಡೆಂಟ್ ಜೊತೆ ಮಾತಾಡ್ಸ್ಕೊಂಡು ಅವ್ರ ಇಂಟ್ರೆಸ್ಟ್ ಬೇಸ್ ಮೇಲೆ ಮತ್ತು ಅವರು ಯಾವ ಮಟ್ಟಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ತಗೋಬಹುದು ಅಂತ ಒಂದು ಪ್ರಾಪರ್ ಸಜೆಷನ್ಸ್ ಕೊಡ್ತಾರೆ. ಸೊ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋಕೆ ಹೆಲ್ಪ್ ಮಾಡ್ತಾರೆ. ಸೊ ಸ್ಟೂಡೆಂಟ್ಗಳು ಡಿಸಿಷನ್ ತಗೊಳಕ್ಕೆ ಹೆಲ್ಪ್ ಆಗುತ್ತೆ. ಸೈನ್ಸ್, ಕಾಮರ್ಸ್, ಸರ್. ಎಲ್ಲ ಮಕ್ಳಿಗೂ ಮಾತಾಡ್ತೀರಾ ಅಥವಾ ಹೆಂಗೆ ಅಂತ? ಇಲ್ಲ ಸರ್, ಎಲ್ಲರಿಗೂ. ಎಲ್ಲರಿಗೂ ಮಾತಾಡ್ತೀರಾ? ಯಾರು SSLC ಪಾಸ್ ಆಗಿದ್ರೆ ಎಲ್ಲರಿಗೂ? ಓನ್ಲಿ ದ ಸ್ಟೂಡೆಂಟ್ ಯಾರು 10th ಎಕ್ಸಾಮ್ಸ್ ಈ ವರ್ಷ ಬರ್ತಿದಾರಲ್ಲ ಅವರಿಗೆ ಸರ್. ಓಕೆ ಓಕೆ. ಓನ್ಲಿ ಫಾರ್ ದ 10th ಸ್ಟೂಡೆಂಟ್. ಯಾಕಂದ್ರೆ ನಮ್ಮ ಕಾಲೇಜ್ ಬಂದು PU ಕಾಲೇಜ್ ಇದೆ. ಅದು ನಮ್ಮ ಕಾಲೇಜ್ ಬಂದು ಇಂಟಿಗ್ರೇಟೆಡ್ ಕಾಲೇಜ್ ಇದೆ ಸರ್. ಲೈಕ್ PUC ಜೊತೆ ಲೈಕ್ ಕಾಂಪಿಟೇಟಿವ್ ಲೈಕ್ ನೀಟ್, JEE ಅವೆಲ್ಲ ಕೋಚಿಂಗ್ ಕೊಡ್ತಾ ಬರ್ತೀವಿ ಸರ್ ಫಸ್ಟ್ ಇಯರ್ ಇಂದಾನೆ. ಲೈಕ್ ಆಫ್ಟರ್ PUC ಸ್ಟೂಡೆಂಟ್ಸ್ ಎಲ್ಲ ಕಾಲೇಜ್ ಲೈಕ್ ಮೆಡಿಕಲ್ ಫೀಲ್ಡ್ ಅವ್ರ ಇಂಜಿನಿಯರಿಂಗ್ ಅದು ಎಂಟ್ರೆನ್ಸ್ ಎಕ್ಸಾಮ್ಸ್ ಎಲ್ಲ ಪ್ರಿಪೇರ್ ಆಗಿರ್ಬೇಕಲ್ಲ. ಸೊ ಅದಕ್ಕೆ ಫಸ್ಟ್ ಇಂದಾನೆ ಕೋಚಿಂಗ್ ಕೊಡ್ತಾ ಬರ್ತೀವಿ ಸರ್. ಪ್ಲಸ್ ಇನ್ನೊಂದು ಒಂದು ಸ್ಕಾಲರ್ಶಿಪ್ ಟೆಸ್ಟ್ ಇರುತ್ತೆ. ಏನಾದ್ರು ಬರ್ದು ಎಲಿಜಿಬಲ್ ಆದ್ರೆ ಅವ್ರಿಗೆ ಕ್ಯಾಂಪಸ್ ಅಲ್ಲಿ 90% ತನಕ ಸ್ಕಾಲರ್ಶಿಪ್ ಆಫರ್ ಮಾಡ್ತಾರೆ. ಸೊ ಈ ಪ್ರೊಸೆಸ್ ಎಲ್ಲ ಫ್ರೀ ಇರುತ್ತೆ ಸರ್. ಏನಾದ್ರು ಬಂದು ಅವ್ರು ಅಟೆಂಡ್ ಆಗ್ಬೋದಾ ಸರ್? ಲೈಕ್ 1 hour and half an hour. ಎಲ್ಲಿಗೆ ಬರಬೇಕು? ಅದೇ ನೌಕೀಸ್ ಕಾಲೇಜ್ ಕ್ಯಾಂಪಸ್ಗೆ ಸರ್. ಯಾವತ್ತು? ಇವತ್ತು ಸರ್. ಇವತ್ತೇ 10% ಫೋನ್ ಮಾಡಿ ಹೇಳ್ಬಿಟ್ರೆ ಹೆಂಗೆ ಸರ್? ಮಕ್ಕಳೆಲ್ಲ ಹೊರಗಡೆ ಹೋಗಿರ್ತಾರೆ. ಲೈಕ್ ಬೈ ಈವ್ನಿಂಗ್ ಸರ್, ಲೈಕ್ 3:30 ವರೆಗೂ. ಅಲ್ಲ, ಯಾಕಂದ್ರೆ ಮಕ್ಕಳು ಸಡನ್ ಆಗಿ ನೀವು ಹೇಳಿದ್ರೆ 1 day ಬಿಫೋರ್ ಹೇಳಿದ್ರೆ ಹೆಂಗೋ ಬರ್ತಾರೆ, ಹೊರಗಡೆ ಎಲ್ಲ ಹೋಗಿರ್ತಾರಲ್ವೇ. ಸೊ ಬೈ ಟುಮಾರೋ ಬರ್ಬೋದು, ನಾಳೆ ಬರ್ಬೋದಾ ಸರ್? ನೋಡೋಣ. ಮತ್ತೆ ಇದು ಫೀಸ್ ಎಲ್ಲ ಎಷ್ಟಾಗುತ್ತೆ ನಿಮ್ಮದು ಕಾಲೇಜ್ದು ಅಡ್ಮಿಷನ್ ಫೀಸ್ ಎಲ್ಲ? ಪರ್ಸೆಂಟೇಜ್ ಹೇಗಿದೆ ಸರ್ ಅವ್ರದ್ದು? 85% ಇದೆ. ಹೌದು ಸರ್, ತುಂಬ ಚೆನ್ನಾಗಿ ಬಂದಿದೆ ಸರ್. ಏನು ಸರ್, ನಮ್ಮ ಯಾಕಂದ್ರೆ ನಿಮ್ಗೆ ಇನ್ಫಾರ್ಮ್ ಮಾಡಿದ್ನಲ್ಲ, ನಮ್ಮ ಕಾಲೇಜ್ ಇಂಟಿಗ್ರೇಟೆಡ್ ಇದೆ. ಸೊ ನಾರ್ಮಲ್ PU ಇಲ್ಲ ಅಲ್ಲಿ. ಏನಂದ್ರೆ ಸೈನ್ಸ್ ತಗೋತಾರಲ್ಲ ಅವರು. ಹೌದು. ಸೊ ಲೈಕ್ ಸೈನ್ಸ್ ವಿತ್ ಕಾಂಬಿನೇಷನ್ ಪ್ಲಸ್ ನೀಟ್ ಎಕ್ಸಾಮ್ಸ್ ಎಲ್ಲ ಯಾವ್ದು ತಗೋತಾರಲ್ಲ, ಅದೆಲ್ಲ ಸೇರಿಸಿ ನಮ್ಮ ಕಾಲೇಜ್ ಒಂದೇ ಫೀಸ್, ಸಪ್ರೇಟ್ ಅಂತ ಏನು ಇಲ್ಲ. ಲೈಕ್ 1,10,000 ಇರುತ್ತೆ, ಬಟ್ ಅದೇ ಅಂತ ನೀವು ಪೇ ಮಾಡಂಗಿಲ್ಲ. ಸೊ ಪರ್ಸೆಂಟೇಜ್ ಬೇಸ್ ಮೇಲೆ ತುಂಬಾ ಡಿಸ್ಕೌಂಟ್ಸ್ ಇರುತ್ತೆ. ಎಷ್ಟಿರುತ್ತೆ ಡಿಸ್ಕೌಂಟ್? ಸೊ ಅದು ನೀವು ಕ್ಯಾಂಪಸ್ ಅಲ್ಲಿ ಪ್ರಾಪರ್ ಆಗಿ ತಿಳಿಸ್ತಾರೆ ಸರ್. ಯಾಕಂದ್ರೆ ಅವ್ರು ಟೆಸ್ಟ್ ಕೊಡ್ತಾರಲ್ಲ ಒಂದು, ಆ ಟೆಸ್ಟ್ ಮೇಲೆ ಡಿಪೆಂಡ್ ಮಾಡಿ ಕೊಡ್ತಾರೆ. ಲೈಕ್ ಇವಾಗ 10th ಅಲ್ಲಿ ಅವ್ರು ಮ್ಯಾಥ್ಸ್ ಮತ್ತೆ ಸೈನ್ಸ್ ಓದಿದಾರಲ್ಲ, ಅದು ಸೇಮ್ ಅದೇ ಸಿಲೆಬಸ್ ಅದೇ ಸರ್. ಟೆಸ್ಟ್ ಯಾವತ್ತು ಕೊಡ್ತಾರೆ? ಇವತ್ತು ಬಂದ್ರೆ ನೀವು ಯಾವ ಟೈಮ್ ವಿಸಿಟ್ ಮಾಡ್ತಾರೋ ಆ ಟೈಮಲ್ಲೇ ಕೊಡ್ತಾರೆ ಸರ್. ಓಕೆ. ಇನ್ ಕೇಸ್ ಏನಾನ ಇದಾಯ್ತು, ಚೆನ್ನಾಗಿ ಏನಾನ ಬರೆದ್ರು ಅಂದ್ರೆ ಆಬ್ವಿಯಸ್ಲಿ ಸ್ಕಾಲರ್ಶಿಪ್ ಪ್ರೊವೈಡ್ ಮಾಡ್ತಾರೆ ಸರ್. ಲೈಕ್ ನೀವು ಏನಾದ್ರು ಅಡ್ಮಿಷನ್ ಕೊಡ್ತಾರೆ? ಅದೇ ಸರ್, ಟೆಸ್ಟ್ ಕೊಡ್ತಾರಲ್ಲ, ಸ್ಟೂಡೆಂಟ್ ಆಲ್ರೆಡಿ 85% ನೀವು ಹೇಳಿದಿರಲ್ಲ. ಸೊ ಆಲ್ರೆಡಿ ನೀವು 85% ಇದೆ ಅಂದ್ರೆ ಆಬ್ವಿಯಸ್ಲಿ ಕ್ಯಾಂಪಸ್ ಅಲ್ಲಿ ಪ್ರೊವೈಡ್ ಮಾಡ್ತಾರೆ ಸರ್ ನಿಮಗೆ ಡಿಸ್ಕೌಂಟ್ಸ್ ಎಲ್ಲ. ಗೊತ್ತಾಯ್ತು. ತಾವೊಂದು ಮಾತು ಹೇಳಿದ್ರೆ, ಈಗ 90% ಬಂತು ಅಂತಂದ್ರೆ ನಿಮ್ಗೆ, ಸಾರಿ, ಎಕ್ಸಾಮ್ ಒಳ್ಳೆ ತಗೊಂಡ್ರೆ, ನಾಲೆಜಬಲ್ ಎಕ್ಸಾಮ್ ಬರೆದ್ರೆ ಸೈನ್ಸ್ ಮತ್ತೆ ಮ್ಯಾಥಮೆಟಿಕ್ಸ್ ಅಲ್ಲಿ 90% ವರೆಗೂ ನಿಮ್ಗೆ ಇದಿದೆ ಅಂತ ಹೇಳಿದ್ರಲ್ಲ, ಸ್ಕಾಲರ್ಶಿಪ್ ಇದೆ ಅಂತ. ಯಾವ ಕಂಪ್ನಿಯಿಂದ ಅದು ಪ್ರೊವೈಡ್ ಮಾಡ್ತಾರೆ ಅಂತ? ಸರ್, ನಮ್ಮ ಕಾಲೇಜಲ್ಲಿ ಫೀಸ್ ಅಲ್ಲೇ ನಿಮ್ಗೆ ಕನ್ಸೆಷನ್ ಕೊಡ್ತಾರೆ. ಕೊಡ್ಬೋದು ಸರ್ ಆ ಕ್ಯಾಂಪಸ್ ಅಲ್ಲೇ ಪ್ರಾಪರ್. ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ನೀವು ಇಷ್ಟು ಅವಳು ಚೆನ್ನಾಗಿ ಬರೀತಾಳೆ, ಎಕ್ಸಾಮು ಪಾಸ್ ಆಗ್ತಾಳೆ, ಮತ್ತೆ ಚೆನ್ನಾಗಿ ಮಾರ್ಕ್ಸ್ ತಗೋತಾಳೆ. 90% ಅಂದ್ರೆ ಎಷ್ಟು ಕೊಡ್ಬೋದು ನೀವು ಹೇಳಿ? ಯಾಕೆ ಸುಮ್ಮನೆ ನಾವು ಬಂದು ಅಲ್ಲೆಲ್ಲ ಅಲ್ಕೊಂಡು ಅವೆಲ್ಲ ಆಗದ್ ಬೇಡ. ನಿಮ್ಗೊಂದು ಐಡಿಯಾ ಇದ್ರೆ 90% ಅಂದ್ರೆ, ಈಗ ಅಲ್ಲಿಗೆ 1 ಲಕ್ಷಕ್ಕೆ 90% ಅಂದ್ರೆ ಎಷ್ಟಾಗುತ್ತೆ? ಆಬ್ವಿಯಸ್ಲಿ 90,000 ಸರ್.
ಅಲ್ಲ ಈಗ 90% ನೀವು ಸ್ಕಾಲರ್ಶಿಪ್ ಕೊಡ್ತೀರಾ ಅಂತಂದ್ರೆ ಇನ್ನೆಷ್ಟು ಕಟ್ಟಬೇಕು? 1,10,000 ರೂಪಾಯಿ ಹೇಳಿದ್ರಿ ಟೋಟಲ್ ಫೀಸು. ಓಕೆ, ಹೌದು. ಸೊ ಮೀನ್ಸ್ ಅದು 20,000 to 30,000 ಇರುತ್ತೆ ಅಷ್ಟೇ ಸರ್. ಅದಕ್ಕೆ ಅದನ್ನ ಕೇಳ್ಕೊಂಡಿದ್ದು ನಿಮ್ಗೆ ನಮ್ಮ ಕೈಲಿ ಕಟ್ಟಕ್ ಆಗತ್ತಾ ಅನ್ನೋದು ನಾವು ತಿಳ್ಕೊಬೇಕು. ಹೌದು ಸರ್. ಸೊ ಏನಂದ್ರೆ ಸರ್, ಇನ್ನೊಂದೇನಂದ್ರೆ ಸರ್, ಸುಮಾರು ಸ್ಟೂಡೆಂಟ್ಸ್ 98.45 ತಗೊಂಡಿರೋರಿಗೆಲ್ಲ ಲೈಕ್ 0 ಫೀಸ್ ಎಲ್ಲ ಆಫರ್ ಮಾಡಿದ್ದಾರೆ. ಓಕೆ ಓಕೆ. ಹಾ, ಸೊ ಅದಕ್ಕೆ ಏನಂದ್ರೆ ನಿಮ್ಗೆ ಬೇಸಿಕ್ ಡೀಟೇಲ್ಸ್, ನಿಮ್ಗೆ ಅಡ್ಮಿಷನ್ ರಿಲೇಟೆಡ್, ಯಾಕಂದ್ರೆ ನೀವು ಆಲ್ರೆಡಿ ಕಾಲೇಜ್ ನೋಡ್ತಾ ಇರ್ತೀರಲ್ಲ ಸರ್. ಹೌದು. ಸೊ ಮೀನ್ಸ್ ಲೈಕ್ ಜನರಲ್ ಇನ್ಕ್ವೈರಿಗಾದ್ರೂ ಹೋಗ್ಬೋದಲ್ಲ ನೀವು? ಅಲ್ಲ ಅದಕ್ಕೆ ನಾನು ಕೇಳ್ತಾ ಇರೋದು. ಯಾಕೆಂದ್ರೆ ಅವಳು ತಗೋತಾಳೆ, ನಾಲೆಜಬಲ್ ಆಗಿ ಅವಳೆ ತಗೋತಾಳೆ, ಪವನ ಅಂತ ಮಗಳು. ನಾನು ಬಂದು ನಾಗರಾಜ್ ಅಂತ ಪ್ರಜಾವಾಣಿ ರಿಪೋರ್ಟ್ರು. ಓಕೆ. ಹಾಗಾಗಿ ನಿಮ್ಗೆ ಕೇಳಿದ್ದಕ್ಕೆ ಕಾಲೇಜ್ ಫೀಸ್ ಎಷ್ಟು, ಅದ್ರಲ್ಲಿ 90% ಏನೇನ ಬಂದ್ರೆ ಎಷ್ಟು ತಗೋತಾರೆ ಅಂತ ಕೇಳೋದಕ್ಕೆ ಮಾತ್ರ ಏನು ಪ್ರಾವಿಷನ್ ಸಿಗುತ್ತೆ ಅಂತ ಕೇಳಿದೆ. ಓಕೆ, ಶೂರ್ ಸರ್. ಓಕೆ. ಇವತ್ತು ನಾಳೆ ಬಿಟ್ರೆ ಅವ್ರು ಊರಿಗೆ ಹೋಗಿದ್ರೆ, ಓಕೆ, ಇವತ್ತು ನಾಳೆ ಬಿಟ್ರೆ ಮತ್ತೆ ಯಾವಾಗ ಕ್ಯಾಂಪಸ್ ಅಟೆಂಡ್ ಮಾಡ್ಬೋದು ಸರ್? ನೀವು ಮೈಸೂರಲ್ಲಿ ಅವೈಲೇಬಲ್ ಇದ್ದೀರಾ? ಇಲ್ಲ, ನಾನು ಬನ್ನೂರು. ಅದೇ ಮೀನ್ಸ್ ನಮ್ಮ ಬನ್ನೂರು ರೋಡ್ ಎಲ್ಲ ಇದೆಯಲ್ಲ ಸರ್, ಗೊತ್ತಿದೆ ಎಲ್ಲ. ಹಾ, ಸೊ ಮೀನ್ಸ್ ಒಂದ್ಸತಿ ನೀವು ಸ್ಟೂಡೆಂಟ್ ಮೀನ್ಸ್ ಇವಾಗ ಅವೈಲೇಬಲ್ ಇಲ್ಲ ಅಂದ್ರೆ ನೀವು ಒಂದ್ಸತಿ ಜನರಲ್ ವಿಸಿಟ್ ಲೈಕ್ ಇನ್ಕ್ವೈರಿ ಹೇಳಿದಿರಲ್ಲ, ಎಲ್ಲ ಮಾಹಿತಿ ಕೊಟ್ಟಿದ್ದೀರಾ. ಪರ್ಸನ್ ಕರ್ಕೊಂಡ್ಬಂದು ಎಕ್ಸಾಮ್ ಅಟೆಂಡ್ ಮಾಡಿಸಿ ನೋಡೋಣ, ಚೆನ್ನಾಗಿ ಮಾರ್ಕ್ಸ್ ತಗೋದು ಅಂದ್ರೆ 90% ಏನೋ ಸಿಗಿಲ್ಲ ಅಂದ್ರೆ ಇನ್ ಕೇಸ್ ಈಗ ವ್ಯಾಲ್ಯೂಯೇಷನ್ ಎಲ್ಲ ನೀವೇ ಮಾಡ್ತೀರಲ್ವಾ? ಹೌದು ಸರ್, ಮೀನ್ಸ್ ನಿಮ್ಗೆಲ್ಲ ಸೇಮ್ ಟೈಮ್ ಇನ್ಫಾರ್ಮ್ ಮಾಡ್ತಾರೆ. ಹಾ. ಅಲ್ಲ, ಇನ್ ಕೇಸ್ ವ್ಯಾಲ್ಯೂಯೇಷನ್ ನೀವೇ ಮಾಡೋದ್ರಿಂದ ಅಲ್ಲೇ ರಿಸಲ್ಟ್ ಸಿಗುತ್ತಾ ಅಥವಾ ಇನ್ನೇನ ಬಿಫೋರ್ ಡೇ ಬರ್ಬೇಕಾ? ಇಲ್ಲ, ಸೇಮ್ ಟೈಮ್ ಸರ್. ಅಲ್ಲೇ ಎಕ್ಸಾಮು ಅಲ್ಲೇ ಕೊಡ್ತೀರಾ? ಜನರಲ್ ಎಕ್ಸಾಮು ಸಂಬಂಧಪಟ್ಟಂತ ಸಬ್ಜೆಕ್ಟ್ಗೆ ಅಲ್ಲೇ ರಿಸಲ್ಟ್ ಕೂಡ ಕೊಡ್ತೀರಾ? ಮತ್ತೆ 90% ಸಿಗುತ್ತೆ ಅನ್ನೋದು ಅಲ್ಲೇ ಕೂಡ ಹೇಳ್ತೀರಾ? ಹೌದು ಸರ್, ಸೇಮ್ ಟೈಮ್ ಅವತ್ತು ಅಟ್ ಎ ಟೈಮ್ ಇನ್ಫಾರ್ಮ್ ಮಾಡ್ತಾರೆ ನಿಮ್ಗೆ. ಓಕೆ ಓಕೆ. ಯಾಕಂದ್ರೆ ಪೇರೆಂಟ್ಸ್ ಪ್ರತಿ ಸಲ ಈಗ ಊರಿಗೆ ಹೋಗಿದ್ದಾರೆ ಆಯ್ತಾ? ಇವತ್ತು ನಾಳೆ ಮೋಸ್ಟ್ಲಿ ನಾಳಿದ್ದು ಬಂದ್ರೆ ಆಗತ್ತಾ? ಹಾ ಸರ್, ನೀವು ಫ್ರೀ ಟೈಮ್ ಇದ್ದಾಗ ಬನ್ನಿ ಸರ್. ಹೊನ್ನಾಳಿ ಲವ್ ಕೇಸಿಗೆ ಬರಬೇಕು. ಹೌದು ಸರ್, ಅಲ್ಲಿ ಬಂದು ಸರ್ ನಾವು ದೀಕ್ಷಾ ಕ್ಯಾಂಪಸ್ಗೆ ವಿಸಿಟ್ ಮಾಡಕ್ ಬಂದಿದ್ದೀವಿ ಅಂತ. ಈಗ ಪರ್ಸನಲ್ ಫೋನ್ ನಂಬರ್ ಏನು ಕೊಡ್ತೀರಾ ಈಗ ಕಾಂಟ್ಯಾಕ್ಟ್ ಮಾಡಕ್ಕೆ? ಓಕೆ ಸರ್, ನಮ್ಮ ಕೌನ್ಸಿಲ್ ನಂಬರ್ ನಿಮ್ಗೆ ಸೆಂಡ್ ಮಾಡಿರ್ತೀನಿ ವಾಟ್ಸಪ್ಪಲ್ಲಿ. ಈ ನಂಬರ್ ವಾಟ್ಸಪ್ ಇದೆಯಲ್ಲ, ಸೊ ನಾನು ಕೊಟ್ಟಿರ್ತೀನಿ. ಸೊ ನೀವು ಒಂದ್ಸತಿ ಮಾತಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.